ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಕಡಲೆಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಯೂಶ್ವಲಿ ನಾವು ಕಡಲೆಕಾಳು ಸಾಂಬಾರಿಗೆ ಆಲೂಗಡ್ಡೆ ಬದನೆಕಾಯಿ ಮಾತ್ರ ಹಾಕಿ ಮಾಡ್ತೀವಿ. ಬಟ್ ನಾನು ಸ್ವಲ್ಪ ವೆಜಿಟೇಬಲ್ಸ್ನೆಲ್ಲ ಆ್ಯಡ್ ಮಾಡಿ ಮಾಡ್ಕೊತೀನಿ, ಬಿಕಾಸ್ ಇನ್ನೂ ಹೆಲ್ದಿ ಆಗಲಿ ಅನ್ನೋ ಒಂದು ಕಾನ್ಸೆಪ್ಟಿಗಷ್ಟೇ. ಬಟ್ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ಇದಕ್ಕೆ ಸ್ಪೆಷಲಾಗಿ ಮಾಡೋಕ್ಕೋಸ್ಕರ ಸ್ವಲ್ಪ ತೆಂಗಿನಕಾಯಿ, ಒಂದೆರಡು ಟೊಮೆಟೊ ಮತ್ತು ನಾನ್ ವೆಜ್ಗೆ ಯೂಸ್ ಮಾಡ್ತೀವಲ್ಲ ಮಟನ್ ಸಾಂಬಾರು ಪುಡಿ, ಅದನ್ನು ಯೂಸ್ ಮಾಡ್ತೀನಿ ನಾನು ಕಡಲೆಕಾಳು ಸಾಂಬಾರಿಗೆ. ಅದು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ರುಬ್ಕೊಂಡ್ರೆ ಈ ಥರ ಆಗುತ್ತೆ. ಸೊ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಹಾಕೋದು ಬೇಕಾಗಲ್ಲ, ಬಿಕಾಸ್ ನಾನ್ ವೆಜ್ ಸಾಂಬಾರು ಪೌಡರ್ ಹಾಕ್ತಿದ್ದೀನಲ್ವ, ಅದೇ ಸ್ವಲ್ಪ ಸ್ಪೆಷಲ್ ಟೇಸ್ಟ್ನ ಕೊಡುತ್ತೆ. ಇವಾಗ ನಾನು ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ. ಈ ಸಾಂಬಾರಿಗೆ ಮೊದಲೇ ನಾವು ಒಗ್ಗರಣೆ ಮಾಡ್ಕೋತೀವಿ. ಅಂದರೆ ಸಾಂಬಾರೆಲ್ಲ ಆದಮೇಲೆ ಒಗ್ಗರಣೆ ಮಾಡೋದಕ್ಕಿಂತ ಸಾಂಬಾರಿಗಿಂತ ಮುಂಚೆನೇ ಒಗ್ಗರಣೆ ಮಾಡ್ಕೋತೀವಿ. ಯಾಕೆ ಅಂತಂದರೆ ಕಡಲೆಕಾಳನ್ನ ನಾವು ನೆನೆಸಿ ಬಳಸೋದ್ರಿಂದ ಅದನ್ನ ಓವರ್ನೈಟ್ ಸೋಕ್ ಮಾಡಿರ್ತೀವಿ ಅಲ್ವಾ. ಸೊ ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಂದರೆ ಒಗ್ಗರಣೆ ಹಾಕ್ಬಿಟ್ಟೆ ಮಾಡಬೇಕಾಗತ್ತೆ. ಸೊ ಅವಾಗ ಅದ್ರದ್ದೊಂದು ರಾ ಸ್ಮೆಲ್ ಹೋದರೆ ಚೆನ್ನಾಗಿರುತ್ತೆ. ನೋಡಿ, ನಾನು ಒಗ್ಗರಣೆ ಬೇಸಿಕ್ ಒಗ್ಗರಣೆ ಏನು ಹಾಕಿದ್ವೋ ಅದನ್ನು ಹಾಕ್ಬಿಟ್ಟು ಅದಕ್ಕೆ ಕಡಲೆಕಾಳನ್ನ ನೆನೆಸಿರುವಂಥ ಕಡಲೆಕಾಳನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಆ್ಯಂಡ್ ಫ್ರೈ ಮಾಡಬೇಕು. ಆ್ಯಕ್ಚುಲಿ ಈ ಸ್ಟೇಜಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಅದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಈ ಥರ ಕಾಳು ಸ್ವಲ್ಪ ಓಪನ್ ಆಗುತ್ತೆ, ಅಲ್ಲಿ ತನಕ ಹುರ್ಕೋಬೇಕು. ನೋಡಿ, ಪಟ್ ಪಟ್ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು ತೊಗೊಂಡಂಥ ತರಕಾರಿ ಎಲ್ಲ ತರಕಾರಿನೂ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ. ಈ ಸ್ಟೇಜಲ್ಲಿ ಕಂಪ್ಲೀಟಾಗಿ ಕುಕ್ ಆಗಬೇಕು ಅನ್ನೋ ಏನು ನೆಸೆಸಿಟಿ ಇಲ್ಲ, ಸ್ವಲ್ಪ ಕುಕ್ ಆಗಿದ್ರೆ ಸಾಕು. ಅದಾದಮೇಲೆ ರುಬ್ಬಿರೋ ಅಂಥ ಮಸಾಲೆನ ಸೇರಿಸಿ ಮತ್ತೆ ರುಬ್ಬಿರೋ ಮಸಾಲೆದು ರಾ ಸ್ಮೆಲ್ ಹೋಗೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾವು ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನ ಸೇರಿಸ್ಕೋಬೇಕಾಗತ್ತೆ. ನಿಮಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಹಾಗೆ ನೋಡಿಕೊಂಡು ನೀರನ್ನ ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ 2-3 ವಿಜಿಲ್ನ ಬರೆಸ್ಕೋಬೇಕು. ಕಡಲೆಕಾಳು ಸಾಂಬಾರಾಗಿರೋದ್ರಿಂದ ಒಂದು 3 ವಿಜಿಲ್ ಬರೆಸ್ಕೊಳ್ಳಿ. ವಿಜಿಲ್ ಬಂದು ತಣ್ಣಗಾದ್ಮೇಲೆ ನೋಡಿ, ಕುಕ್ಕರ್ ಮುಚ್ಚಳ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ನೋಡಿ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತ. ಆ್ಯಕ್ಚುಲಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ತರಕಾರಿ ಮತ್ತು ಕಾಳು ಎಲ್ಲನೂ ಬೆಂದಿರುತ್ತೆ. ಆ್ಯಂಡ್ ಉಪ್ಪು ಖಾರನೂ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ. ನೋಡ್ತಿದ್ದೀರಲ್ವ, ಪರ್ಫೆಕ್ಟ್ ಸಾಂಬಾರಾಗಿರುತ್ತೆ. ಇದಾದಮೇಲೆ ಬೇರೆ ಏನು ನಾವು ಒಗ್ಗರಣೆ ಹಾಕಬೇಕು ಆ ಥರ ಏನೂ ಇಲ್ಲ, ಬಿಕಾಸ್ ನಾವು ಆಲ್ರೆಡಿ ಹಾಕಿರ್ತೀವಿ. ಆದರೆ ಕುಕ್ಕರ್ ಲಿಡ್ ಓಪನ್ ಮಾಡಿದ್ಮೇಲೆ ಒಂದು 2-3 ಮಿನಿಟ್ಸ್ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಸಾಂಬಾರನ್ನ ಕುದಿಸ್ಬಿಟ್ಟು ಸರ್ವ್ ಮಾಡ್ಕೊಳ್ಳಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗುತ್ತೆ. ಎಷ್ಟೊಂದು ಜನ ನಾನು ನೋಡಿದ್ದೀನಿ, ಲೈಕ್ ಕುಕ್ಕರ್ ಓಪನ್ ಮಾಡಿದ ತಕ್ಷಣ ಹಾಗೆ ಸರ್ವ್ ಮಾಡಿಬಿಡ್ತಾರೆ. ಆ ಥರ ಮಾಡಬಾರ್ದು. ಒಂದು 2-3 ಕುದಿಸ್ಬೇಕು ಕುಕ್ಕರ್ ಮುಚ್ಚಳ ತೆಗೆದ್ಮೇಲೂ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ನಾನ್ ವೆಜ್ ಸಾಂಬಾರು ಪುಡಿನ ಯೂಸ್ ಮಾಡಿ ಮಾಡೋದಂತೂ ತುಂಬ ಸಿಂಪಲ್ಲು. ಸೊ ಮುದ್ದೆಗಂತೂ ಪರ್ಫೆಕ್ಟಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.